ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿಯ ಮನೆಯ ಹತ್ತಿರ ಒಂದು ದೊಡ್ಡ ಪರ್ವತವಿತ್ತು. ಆ ವ್ಯಕ್ತಿ ಪ್ರತಿದಿನ ಬೆಳಿಗ್ಗೆ ಆ ಪರ್ವತಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತು ಮನೆಗೆ ಬರುತ್ತಿದ್ದರು. ಅವನಿಗೊಂದು ಪುಟ್ಟ ಮಗುವಿತ್ತು. ಒಂದು ದಿನ ಅವನೂ ಒತ್ತಾಯ ಮಾಡತೊಡಗಿದ. ಅಪ್ಪ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದು. ಆ ವ್ಯಕ್ತಿ ತನ್ನ ಮಗನಿಗೆ ವಿವರಿಸಲು ಪ್ರಾರಂಭಿಸಿದನು. ಮಗ, ನೀನು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಮಾರ್ಗವು ತುಂಬ ಜಟಿಲವಾಗಿದೆ. ಆದರೆ ಮಗ ಒಪ್ಪದೆ ತಂದೆಯ ಜೊತೆ ಹೋದ. ಅಪ್ಪನಿಗೆ ಎಲ್ಲ ಮಾರ್ಗಗಳು ಚೆನ್ನಾಗಿ ತಿಳಿದಿದ್ದವು. ಕೆಲವೆಡೆ ದಾರಿ ಕಿರಿದಾಗಿದ್ದರೆ ಇನ್ನು ಕೆಲವೆಡೆ ಕಲ್ಲುಗಳಿದ್ದವು. ದಿನವೂ ಈ ಕಡೆ ಬರುತ್ತಿದ್ದ ಕಾರಣ ತಂದೆ ಸುಲಭವಾಗಿ ರಸ್ತೆ ದಾಟುತ್ತಿದ್ದರು. ಮಗನ ಗಮನ ಬೇರೆಡೆ ಇತ್ತು. ಈ ಕಾರಣದಿಂದಾಗಿ ಅವನು ಕಲ್ಲಿಗೆ ಡಿಕ್ಕಿ ಹೊಡೆದನು. ಅವನ ಮೊಣಕಾಲಿಗೆ ಸ್ವಲ್ಪ ಗಾಯವಾಗಿದ್ದರಿಂದ ಅವನ ಬಾಯಿಂದ ಆ ಎಂದು ಜೋರಾಗಿ ಶಬ್ದ ಬಂತು. ಆ ಶಬ್ದವು ಪರ್ವತದಾದ್ಯಂತ ಪ್ರತಿಧ್ವನಿಸಿತು ಮತ್ತು ಅವನಿಗೆ ಮತ್ತೆ ಕೇಳಿಸಿತು. ಹುಡುಗ ಹೆದರಿದ, ಹೇಳಿದ, ಯಾರೋ ನನ್ನನ್ನು ಗೇಲಿ ಮಾಡುತ್ತಿದ್ದಾರೆ ಎಂದು. ಹುಡುಗ ಮತ್ತೆ ಜೋರಾಗಿ ಕೂಗಿದ, ನೀವು ಯಾರು? ಮತ್ತೆ ಧ್ವನಿ ಬಂತು. ಹುಡುಗನಿಗೆ ತುಂಬ ಕೋಪ ಬಂತು. ನಾನು ನಿನ್ನನ್ನು ಬಿಡುವುದಿಲ್ಲ. ಹುಡುಗ ತನ್ನ ತಂದೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದ. ಅಪ್ಪ, ಇವನು ಯಾರು? ನನ್ನನ್ನು ಗೇಲಿ ಮಾಡುತ್ತಿದ್ದಾನೆ. ತಂದೆಯ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂದು ಅರ್ಥವಾಯಿತು. ಅಪ್ಪ ಜೋರಾಗಿ ಹೇಳುತ್ತಾರೆ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಹುಡುಗನಿಗೆ ಆಶ್ಚರ್ಯವಾಯಿತು. ಇದು ಏನಾಗುತ್ತಿದೆ? ಅವನು ನಮ್ಮನ್ನು ಪ್ರೀತಿಸುತ್ತಾನೆ ಎಂದು ಹೇಳುತ್ತಾನೆ. ಅಪ್ಪ ಮತ್ತೆ ಬಲವಾಗಿ ಹೇಳುತ್ತಾರೆ, ನೀವು ತುಂಬ ಒಳ್ಳೆಯವರು. ಧ್ವನಿ ಪ್ರತಿಧ್ವನಿಸಿತು ಮತ್ತು ಮತ್ತೆ ಹಿಂದಿರುಗಿತು. ಈಗ ಹುಡುಗನ ಮುಖದಲ್ಲಿ ನಗು ಮೂಡಿತು. ಆಮೇಲೆ ಕಿರಿಯ ಹುಡುಗ ತನ್ನ 2 ಕೈಗಳನ್ನು ಚಾಚಿ ಜೋರಾಗಿ ಕೂಗಿದ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ನೀತಿ: ಸ್ನೇಹಿತರೆ, ನಾವು ಕೆಟ್ಟದಾಗಿ ಮಾತನಾಡಿದರೆ ಅದು ಕೆಟ್ಟದಾಗಿರುತ್ತದೆ. ಒಳ್ಳೆಯದು ಮಾತಾಡಿದರೆ ಒಳ್ಳೆಯದಾಗುತ್ತದೆ.